ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಕುಮಾರಿ ಅವರನ್ನ ಸೆಲೆಕ್ಟ್ ಮಾಡಿದ್ರೆ ಇನ್ನು ಉಳಿದಂತ ಚರಣ್ ಅವರೆಲ್ಲ ಇದಾರಲ್ಲ, ಅವ್ರೇನ್ ಹೇಳ್ತಾರೆ, ನಾವೆಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳು, ನಮ್ಮನ್ನ ತೆಗೆದಾಕ್ಬಿಟ್ಟು ನೀವು ವೀಕ್ ಆಗಿ ಕೂತಿದ್ದಾಳಲ್ಲ ಕುಮಾರಿ, ಅವಳನ್ನ ನೀವು ಬಿಗ್ ಬಾಸ್ ನಲ್ಲಿ ಗೆಲ್ಸೋಕೆ ಅಥವಾ ಕಂಟೆಸ್ಟೆಂಟ್ ಆಗಿ ಅವಳನ್ನ ಮುಂದುವರ್ಸೋಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅಂದ್ಬಿಟ್ಟು ಆಕ್ಚುಲಿ ಹೇಮಲತಾ ಅವರಿಗೆ ಒಂಥರ ಟಾರ್ಚರ್ ತರ ಆಗ್ಬಿಡುತ್ತೆ. ಆ ರೀತಿ ಎಲ್ಲ ಮಾತಾಡ್ತಾರೆ. 3 ಜನನು ಅಷ್ಟೇ, ಅನನ್ಯನು ಕೂಡ ಹಂಗೆ ಮಾತಾಡ್ತಾಳೆ. ಆ ರೀತಿ ಮಾತಾಡ್ಬೇಕಾದ್ರೆ ಆಕೆಗೆ ಯಾವ ಮಟ್ಟಿಗೆ ನೋವಾಗಿದೆ ಹೇಮಲತಾಗೆ ಅಂತ ಅಂದ್ರೆ, ಅವಳು ಹೇಳ್ತಾಳೆ, ನಾನು ಬಿಗ್ ಬಾಸ್ ನಿಂದ ಇಲ್ಲಿಂದ ಹೊರಟೋಗ್ತೀನಿ ಸರ್, ನಾನು ಔಟ್ ಆಗ್ಬಿಡ್ತೀನಿ, ನಾನು ಬೇಸರ ಆಗ್ಬಿಡುತ್ತೆ, ಬೇಸತ್ತು ಆಕ್ಚುಲಿ ಆ ಲೆವೆಲ್ಗೆ ನೋವಾಗುತ್ತೆ ಅಂದ್ರೆ ಆಕೆಗೆ. ನಾನು ಏನೋ ಅನ್ಕೊಬಿಟ್ಟಿದ್ದೆ ಸರ್, ನಿಜವಾಗ್ಲು ಬಿಗ್ ಬಾಸ್ ಅಲ್ಲಿ ನಾನು ಹೋಗ್ತೇನೆ ನಾನು ಒಬ್ಳು ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ಲೆವೆಲ್ ಕಷ್ಟ ಇದೆ ಅಂದ್ರೆ ನನ್ ಬೇಡವೇ ಬೇಡ ಸರ್ ಅಂತ ಅಂತಾಳೆ. ಅಂದ್ರೆ ಯಾವ ಮಟ್ಟಿಗೆ ಟಾರ್ಚರ್ ಆಗ್ತಾ ಇರಬಾರ್ದು ಅವ್ರಿಗೆ. ಈಗ ಅವ್ರು ಹೇಮಲತಾ ಅವ್ರಿಗೆ ಫಿಸಿಕಲಿ ಟಾರ್ಚರ್ ಆಗ್ತಾ ಇಲ್ಲ, ಅಂದ್ರೆ ಮಾನಸಿಕವಾಗಿ ಕೆಲವೊಂದನ್ನ ಒಪ್ಕೊಳಕ್ ಆಗ್ದರೆ ಆ ಯಮ್ಮ ಹೋಗ್ತೀನಿ ಅಂತ ಇರ್ಬೋದು ಅನ್ಸುತ್ತೆ. ಯಾಕಂದ್ರೆ ಅವರೆಲ್ಲ ಹಳ್ಳಿ ಜೀವಗಳು, ತಾಯಿ ಹೃದಯ ಹೊಂದಿರುವಂತವ್ರು. ಈಗ ಕುಮಾರಿಗೆ ಸಿಗದೆ ಇರೋ ನ್ಯಾಯದ ಒಂದು ವಿರುದ್ಧವಾಗಿ ಬೇಸರವಾಗಿ ಅವ್ರು ಹೋಗ್ತೀನಿ ಅಂತ ಅನ್ಸ್ಬೋದು ಅನ್ಸುತ್ತೆ ನಮ್ಗೆ. ಅಲ್ಲಿ ನೋಡಿ, ಅವರಿಗೆ ಅಲ್ಲಿ ನಮ್ಗೆ ಇನ್ನೊಂದು ಇದ್ ಕಾಣ್ಬಹುದು, ಏನಪ್ಪಾ ಅಂತಂದ್ರೆ ಕುಮಾರಿನ ಏನಾದ್ರೂ ಮಾಡಿ ನನ್ ಜೊತೆಲಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ, ನಾವು ಹಳ್ಳಿ ಕಡೆಯಿಂದ ಬಂದಿರತಕ್ಕಂಥವ್ರು, ನಮ್ದೇ ಆದ ಒಂದು ವ್ಯಕ್ತಿತ್ವ ಇದೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ನಾವು ಸಾಮಾನ್ಯ ಜನಗಳು ಅನ್ನೋ ಫೀಲ್ ಇದೆ ಅವ್ರಿಗೆ, ಹೇಮಲತಾ ಅವರಿಗೆ. ನಾವೆಲ್ಲ ಸಾಮಾನ್ಯ ಜನ, ಅವಳಿಗೂ ಟ್ಯಾಲೆಂಟ್ ಇದೆ, ಅವಳನ್ನು ಗೆಲ್ಲಿಸ್ಬೇಕು ಅನ್ನೋ ಮನೋಭಾವನೆ ಇದೆ. ಆಲ್ಮೋಸ್ಟ್ ಬೇರೆಯವ್ರಿಗೆ ಯಾರಿಗೂ ಕಾಣಿಸ್ತಾ ಇರ್ಲಿಲ್ಲ ಅಲ್ಲಿ. ನೀವು ನೋಡಿರ್ಬಹುದು, ಇವರು ಯಾರೋ ಪೂರ್ಣಿಮಾ ಪೂರ್ಣಿಮಾ ಅವ್ರಿಗೆ ಆ ಭಾವನೆ ಇಲ್ಲ. ನನ್ ಕಂಡಕ್ಟರ್, ನನ್ಗೆ ಎಲ್ಲೋ ಸಂಬಳ ಬರುತ್ತೆ, ಅವಳೇನು ಡೈಲಿ 100-150 ರೂಪಾಯಿ ದುಡಿತಾಳೆ, ಅವಳು ಆ ರೀತಿ ಮನೋಭಾವನೆ ಅವ್ರದ್ದು. ಪೂರ್ಣಿಮಾ ಅವ್ರದ್ದು ಅಂದಾಗ ಶಿವರೇ ಒಂದ್ ಅನ್ನಿಸ್ತು ನಮ್ಗೆ. ಏನ್ ಅನ್ನಿಸ್ತು ಅಂತಂದ್ರೆ, ಆ ಬಲೂನ್ನ ಒಡೆಯುವಾಗ ನಿಜವಾಗ್ಲೂ ಅದು ಅವರು ಜೂರಿಗಳು ಅವರಿಬ್ಬರನ್ನೇ ಆಯ್ಕೆ ಮಾಡಿದ್ದೆ ನನಗೆ ಯಾಕೋ ತಪ್ಪು ಅನಿಸ್ತು. ಯಾಕಂದ್ರೆ ಯಾರೋ ಒಬ್ರು ಅಂತಿದ್ರು, ಅವರ ಒಂದು ಬಾಡಿ ಸೈಜ್ ಏನಿರ್ಬೋದು, ಈ ಹುಡುಗಿ ಬಾಡಿ ಸೈಜ್ ಏನಿರ್ಬೋದು, ಗೆರೆಯಿಂದ ಸರ್ಕಲ್ ಇಂದ ಆಚೆಗಡೆ ಹೋಗಿ ಆ ಹುಡುಗಿ ಬಿದ್ದ್ಬಿಟ್ರು ಕೂಡ ಸ್ಕಿಪ್ ಆಗಿ ಅದ್ರ ಮೇಲೂ ಏನ್ ತಕೊಂಡು ಚುಚ್ತಾ ಇದ್ದಾರೆ, ಬಲೂನ್ ಮೇಲೆ ಚುಚ್ತಾ ಇದ್ದಾರೆ. ಅಂತದ್ರಲ್ಲಿ ಅದೇನಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ದಂಗೆ ಅಂತ ಹೇಳ್ತಿದ್ರು ಒಬ್ರು. ಆ ತರ ಮಾಡ್ತಾ ಇರೋದು ಪಾಪ ಆ ಹುಡುಗಿನ ಎಲ್ಲರೂ ಆತರ ನೋಡ್ತಿದ್ದಾರೆ. ನೀವ್ ಹೇಳ್ದಂಗೆ ಅವರು ಯಾರೋ KSRTC ಮೆಕ್ಯಾನಿಕ್ ಅಂತಂದ್ರೆ ಅಲ್ಲ, ಎಲ್ರು ಕೂಡ ಹಳ್ಳಿಯಿಂದ ಹೋಗಿರುವಂತವ್ರು. ನಿಮಗೆ ಸಿಕ್ಕಿರೋದು ಅದೃಷ್ಟ, ಬಿಗ್ ಬಾಸ್ ಅಲ್ಲಿ ನಿಮಗೆ ಅವಕಾಶ ಸಿಕ್ಕಿರೋದು ಅದೃಷ್ಟ. ಆದ್ರೆ ಅಲ್ಲಿ ಎಲ್ರು ಕೂಡ ಸಮಾನವಾಗಿರ್ಬೇಕು. ಆದ್ರೆ ನೀವ್ ಹೇಳ್ದಂಗೆ ಆ ಒಂದು ಹಳ್ಳಿಯ ಒಬ್ಬ ಹೆಣ್ಮಗಳಾಗಿ ಬಂದಿರುವಂತ ಅವ್ರ ಹೆಸರು ಹೇಳೋದು ಪ್ರೇಮಲತಾ. ಯಾರು? ತುಮಕೂರು ಹೇಮಲತಾ ಅವ್ರಿಗೆ ಒಂದು ಇರುವಂತ ತಾಯ್ತನ ಇವರಲ್ಲಿ ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ. ಖಂಡಿತ. ಆಮೇಲೆ ಅದು ಒಂದು ನೋಡಿ, ಇಲ್ಲಿ ಆಕ್ಚುಲಿ ಆ KSRTC ಏನು ಮೆಕ್ಯಾನಿಕ್ ಬರ್ತಾರೋ ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ನಿಮ್ಮ ಆಪೋಸಿಟ್ ಆಗಿ ಯಾರನ್ನ ಸೆಲೆಕ್ಟ್ ಮಾಡ್ತೀರಾ ಆಟ ಆಡೋಕೆ ಅಂದಾಗ, ಆಕ್ಚುಲಿ ಅವ್ರು ಸೆಲೆಕ್ಟ್ ಮಾಡ್ಕೊಳ್ತಾರೆ ನೋಡಿ ಇವ್ರನ್ನ, ಯಾರು ಕುಮಾರಿನ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದೇ ಸರಿ ಇಲ್ಲ ಆಕ್ಚುಲಿ. ಯಾಕೆ ಅಂತಂದ್ರೆ, ಇವರ ಏಜ್ ಬಂದ್ಬಿಟ್ಟು 40 ವರ್ಷ ಇವಳಿಗೆ, ಆ ಹುಡುಗಿಗೆ 20 ವರ್ಷ ಆಯ್ತಾ. ಆ ಹುಡುಗಿಗೆ ಇರ್ತಕ್ಕಂಥ ಮೆಂಟಾಲಿಟಿ ಅಥವಾ ಆ ಹುಡುಗಿಗೆ ಇರ್ತಕ್ಕಂಥ ಒಂದು ದೈಹಿಕ ದೇಹದಾರ್ಢ್ಯ ಆಗಿರ್ಬೋದು, ಇವ್ರಿಗೆ ಇರ್ತಕ್ಕಂಥ ದೇಹದಾರ್ಢ್ಯ, ಇದೆಲ್ಲವನ್ನು ಕೂಡ ಮೆನ್ಷನ್ ಮಾಡಿದ್ರೆ ಯಾರಾದ್ರೂ ಅದನ್ನ ಒಪ್ಕೊಳ್ತಾರ? ಇದನ್ನ ನಾನು ಮಾತಾಡ್ತೀನಿ. ಹೇಳಿ. ಅದೇ ಆ ರೀತಿ ಈ ರೀತಿ ಆಗ್ಬಿಟ್ಟು ಇಲ್ಲ, ಅದು ಏನಂತಂದ್ರೆ ನನಗೂ ಅನ್ನಿಸ್ತು ಶಿವರೇ, ಅಲ್ಲೇನ್ ಮಾಡಿದ್ರು ಅಂತಂದ್ರೆ ಈಗ ಹುಡುಗಿ ಏನೈತೆ ಹೇಳ್ತು ಅಂತಂದ್ರೆ, ಅವ್ರಿಬ್ರು ಮಾತಾಡ್ತಿದ್ದಂಗೆ ನೀವು ಜಾಸ್ತಿ ಉರ್ಕೊಳ್ಳೋ ಸ್ವಲ್ಪ ಕಡಿಮೆ ಮಾಡಿ, ಅದೆಲ್ಲ ಫುಲ್ ಟ್ರೋಲ್ ಆಗ್ಬಿಟ್ಟದೆ. ಯಾಕೆಂದ್ರೆ ಪಬ್ಲಿಕ್ ಏನೇ ಹೇಳಿ, ಬಿಗ್ ಬಾಸ್ ಇರ್ಲಿ, ಬೇರೆ ಬಿಗ್ ಬಾಸ್ ಟೀಮ್ ಅವ್ರು ಏನ್ ಹೇಳಿ, ನಾವೇ ಹೇಳಿ, ಪಬ್ಲಿಕ್ ಏನ್ ಹೇಳ್ತಾರೆ ಅದೇ ಫೈನಲ್ ಆಗುವಂತದ್ದು. ಪಬ್ಲಿಕ್ ಇವತ್ತು ತುಂಬಾ ಜನ ಟ್ರೋಲರ್ಸು ಅವ್ರನ್ನ ಎಷ್ಟು ಟ್ರೋಲ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಸಿಕ್ಕಾಬಟ್ಟೆ ಮಾಡಿದ್ದಾರೆ. ಹಂಗಿರುವಾಗ ನೀವ್ ಹೇಳ್ದಂಗೆ ಆ ಹುಡುಗಿ ಬಂದು ತುಂಬಾ ಅಂದ್ರೆ ದೈಹಿಕವಾಗಿ ತುಂಬಾ ವೀಕ್ ಇರುವಂತದ್ದು, ಸಣ್ಣಕ್ಕಿರುವಂತವಳು. ಇವ್ರು ದೊಡ್ಡವಳು ತಗೊಬಿಟ್ಟು ಅಲ್ಲಿಗೆ ಜೂಜು ಬಿಟ್ಟಿದ್ದೇ ದೊಡ್ಡ ತಪ್ಪಾಗಿದ್ದು. ಬಲೂನ್ ಹೊಡಿಯೋದ್ರಲ್ಲಿ ಅಯ್ಯಪ್ಪ, ಆ ಹುಡುಗಿಗೆ ಜಾಡ್ಸ್ ತೆಳ್ಳೇಬಿಟ್ಲು, ಕೆಳಗಡೆ ಬಿದ್ಬಿಟ್ಲು. ಅದು ಇವನ್ನೆಲ್ಲ ಸುಧಾರಿಸ್ಕೊಳ್ಳೋಕೆ ಸುಮಾರು ತಗೊಂಡು ಪಾಪ ಹುಡುಗಿ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ರು ಕೂಡ ಬಲೂನ್ ಹೊಡಿಯೋದೇ ಹೊರ್ತು ಆ ಅಮ್ಮನಿಗೆ ಬಿದ್ದೋಗ್ಬಿಟ್ಟಿದ್ದಾಳೆ, ಮೇಲ್ಕೆ ಎದ್ದಳು, ಆಮೇಲೆ ಒಳಗಡೆ ಬಂದ್ ಮಾಡ್ಬೋದಾಯ್ತು ಅಂತ ಆ ತರದ್ದು ಒಂದು ಅನ್ನಿಸ್ತಿಲ್ಲ. ಆದ್ರೆ ಇದು ಹೇಮಲತಾ ನಾವು ಕಾಣ್ತಾ ಇದೀವಿ. ಆಮೇಲೆ ಹೇಮಲತಾ ಅವರು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿಚಿತ್ರ ಅಂದ್ರೆ, ಇವತ್ತು ಅವ್ರವ್ರ ಮನೆಗಳಿಗೆ ಫೋನ್ ಮಾಡಿ ಮಾತಾಡುವಂತ ಒಂದು ಇದು ಕೊಟ್ಟಿದ್ರು, ಒಂದು ಚಟುವಟಿಕೆಯನ್ನ ಕೊಟ್ಟಿದ್ರು. ಅದ್ರಲ್ಲಿ ನನಗೆ ಈಗ 4 ಜನ ಮಾತಾಡಿದ್ರು. 4 ಜನದಲ್ಲಿ ನನಗೆ ಕುಮಾರಿ ಮಾತಾಡೋದು ನೋಡಿ,
ಅದಂತೂ ನಿಜವಾಗ್ಲೂ ಕಣ್ಣೀರ್ ಬಂದ್ಬಿಡ್ತು. ಎಷ್ಟೊತ್ತು ಹತ್ತಿದೀನಿ ಅಂದ್ರೆ ನಾನು ಅವ್ಳು ಮಾತಾಡ್ತಾ ಇದ್ರೆ ಕಣ್ಣಲ್ಲಿ ಆಟೋಮೆಟಿಕ್ ಆಗಿ ನೀರ್ ಸುರಿತಾ ಇರುತ್ತೆ. ಏನ್ಕೆ ಅಂತ ಗೊತ್ತಾಗಲ್ಲ. ನಾನ್ ಮಾತ್ರ ಅಲ್ಲ, ಆಕ್ಚುಲಿ ಅಲ್ಲಿ ಜಡ್ಜ್ ಇದ್ರಲ್ವಾ, ಜಡ್ಜು ನಮ್ಮ ಇವರು ಸಂಗೀತ ಅವ್ರಿಗೆ ಹಿಂಗೆ ಬಳ 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 ಅಂತ ಕಣ್ಣೀರ್ ಬಂದ್ಬಿಡ್ತು. ಯಪ್ಪ ಅವಳು ಹೌದೌದೌದು. ಯಾಕೆಂದ್ರೆ ನೋಡಿ, ಈ ಹುಡುಗಿ ಹೇಳ್ತಾಳೆ, ಅಮ್ಮ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಮ್ಮ, 100-150 ರೂಪಾಯಿ ನಾನು ಡೈಲಿ ಸಂಪಾದನೆ ಮಾಡ್ಕೊಂಡು ನಿನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲಮ್ಮ ಅಂದಾಗ ಸಂಗೀತ ಕಣ್ಣಲ್ಲಿ ಬಳ 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 ಅಂತ ಕಣ್ಣೀರ್ ಬಂದ್ಬಿಡುತ್ತೆ. ಇವ್ರದ್ದೇ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಇವಳು ಹೇಳ್ತಾ ಇದ್ದು ನಮ್ಗೆ ಸಂಗೀತ ಕಣ್ಣಲ್ಲಿ ಕಣ್ಣೀರ್ ನೋಡಿದಾಗಂತೂ ಯಪ್ಪ ಮುಖ ಎಲ್ಲ ಮುಚ್ಕೊಂಡು ಹತ್ತು ಬಿಟ್ಟಿದ್ದೀನಿ ನಾನು. ಮೇಡಮ್ ಕೂಡ ಅವರು ಮುಖ ಮುಚ್ಕೊಬಿಟ್ರು. ಅವರು ಕೂಡ ಅವ್ರು ತಡ್ಕೊಳಕ್ ಆಗ್ತಾನೆ. ಯಾಕಂದ್ರೆ ಅವರೆಲ್ಲ ನೋವು ನಲಿವುಗಳನ್ನ ಅನುಭವಿಸ್ ಬಂದಿರೋ. ಈಗ ಅಲ್ಲಿ ಕೂತಿರೋ ಚಂದನ್ ಶೆಟ್ಟಿ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಸಂಗೀತ ಅವರಾಗಿರೋ, ಶ್ರುತಿ ಆಗಿರೋ, ಅವ್ರೇನು ಮನುಷ್ಯರೇ ಅಲ್ಲ ಅಂತಲ್ಲ, ಅವರು ಮನುಷ್ಯರೇ, ಕಷ್ಟ ಅನುಭವಿಸಿ ಇವತ್ತು ನಾವ್ ಇಲ್ಲಿದ್ದೀವಿ, ಅವ್ರು ಅಲ್ಲಿದ್ದಾರೆ ಅಷ್ಟೇ. ಒಂದು ಅವ್ರ ಪ್ರತಿಭೆ ಮೇಲೆ ಅಲ್ಲಿದ್ದಾರೆ. ಆದ್ರೆ ಆತರ ಒಂದು ನೋಡಿ, ಆ ಹುಡುಗಿಯ ಒಂದು ಅಲ್ಲಿ ಫೋನಿನ ಕಾರ್ಯಕ್ರಮದಲ್ಲಿ ಆ ಹುಡುಗಿ ಲೈವ್ ಅಂದ್ರೆ ಅದೇನ್ ನಾಟಕಿ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಅವಳಿಗೆ ಏನ್ ಪ್ರಾಬ್ಲಮ್ ಇತ್ತು ಅದನ್ನೇ ಎಷ್ಟು ಒಂದ್ ರೀತಿ ಕತೆ ಕಟ್ಟಿದ ಸಿನಿಮಾದಲ್ಲಿ ಕೂಡ ಆತರ ಹೇಳಕ್ಕಾಗಲ್ಲ. ಆಕೆ ಹಂಗೆ ಹೇಳ್ಕೊಂಡು ಕಣ್ಣೀರ್ ಹಾಕಿ ಫೋನ್ ಬಿಟ್ಬಿಟ್ಟು ಬಂದ್ಬಿಡ್ತಾಳೆ, ಕೆಳಗೆ ಬಿದ್ದು ಬಂದು ಒಂದ್ ಕಡೆ ಕೂತ್ಕೋತಾಳೆ. ಅಲ್ಲಿ ಇವ್ರಿಗೆ ಯಾರು ನಿರಂಜನ್ ದೇಶಪಾಂಡೆ ಅವ್ರಿಗೆ ಸಾರಿ ಅಣ್ಣ ಅಂತ ಅಲ್ಲೂ ಕೂಡ ಒಂದ್ ಆಕೆ ಗೊತ್ತಿದೆ ಇದೊಂದು ವೇದಿಕೆ ಕಾರ್ಯಕ್ರಮ, ಒಂದು ಸೆನ್ಸ್ ಕೂಡ ಇದೆ ಸ್ಟೂಡೆಂಟ್ ಆಗಿರೋದ್ರಿಂದ. ಅಲ್ಲಿ ಬಂದು ಕುಕ್ಕರ್ಗೆಲ್ಲ ಕೂತ್ಕೊಂಡು ಅಳು ಸ್ಟಾರ್ಟ್ ಮಾಡಿದಾಗ ನೀವು ಹೇಳ್ದಂಗೆ ನಿಜವಲ್ಲೂ ಕೂಡ ಯಾರು ಅವರು ಸಂಗೀತ ಅವರು ಬಂದು ಆಕೆನ ಬಂದು ಗಟ್ಟಿ ತಪ್ಕೊಂಡ್ರಲ್ಲ, ನಿಜವಾಗ್ಲೂ ಅದಿನ್ನೂ ಕರುಳು ಕಿತ್ತು ಬಂದಂಗಾಯ್ತು. ಎಷ್ಟು ಜನ ಹತ್ತಿದಾರ ನಿಜವಾಗ್ಲೂ ಕೂಡ ಯಾವ ಹುಡುಗಿ ಕಣ್ಣೀರ್ ನೋಡಿ. ಆದ್ರೆ ಇಷ್ಟೆಲ್ಲ ಇದೆ, ಆದ್ರೆ 5 ಜನ ಸ್ಟಾರ್ ಕಂಟೆಂಟ್ ಅಂತ ಮಾಡಿ ಅದರಲ್ಲಿ 4 ಜನದಲ್ಲಿ ಬೇರೆ ಯಾರನ್ನಾರು ಒಬ್ರು ಕಳಿಸಿ, ನಾವ್ ಇಂಥವ್ರನ್ನೇ ಅಂತ ಹೇಳೋದಿಲ್ಲ, ಬೇರೆ ಯಾರನ್ನಾರ ಕಳಿಸಿ ಸ್ಟಾರ್ ಕಂಟೆಂಟ್ 4 ಜನ ಜಡ್ಜಸ್ ಅಂತ ಮಾಡಿದ್ರಲ್ಲ. ಒಬ್ಬ ಕಿರಿಯ ವಯಸ್ಸಿನ 20 ವರ್ಷದವಳಿಗೆ ಕೊಟ್ಟಿದ್ದಿದ್ರೆ ನಿಜವಾಗ್ಲೂ ಬಿಗ್ ಬಾಸ್ ಇತಿಹಾಸದಲ್ಲಿ ಒಂದು ರೀತಿ ಸಿಕ್ಕಾಬಟ್ಟೆ ಇತಿಹಾಸ ಆಗೋದು. 3 ಜನ ಹೇಳಿದೀನಿ, 3 ಜನ ಯಾರನ್ನಾರ ಗೆಲ್ಸಿ, ಅದು ನಾವು ಬೇಡ, ನಿಮ್ಗೊಂದು ಟಾರ್ಗೆಟ್ ಇರುತ್ತೆ, ನಿಮ್ಗೊಂದು ಗೇಮ್ ಇರುತ್ತೆ, ಅದನ್ನ ಯಾರ ಮಾಡಿ ಯಾರಾಗ್ತಾರ ಅವರು. ಆದ್ರೆ 4 ಜನದಲ್ಲಿ ಈ ಹುಡುಗಿ ಉಳಿಸ್ಕೊಂಡು ಬೇರೆ ಯಾರನ್ನಾರ ಕಳಿಸಿದ್ರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಒಂದು ಇತಿಹಾಸ ಆಗ್ತಿತ್ತು. ಆದ್ರೆ ಬಲೂನ್ ಹೊಡೆಯೋದ್ರಲ್ಲಿ ಅವ್ರು ಸಮಾನವಾದಂತ ವಯಸ್ಸವರಾಗಿರ್ಬೋದು, ಸಮಾನವಾದಂತ ದೇಹ ದೃಢತೆ ಇರುವಂತವ್ರು ಆಗಿದ್ದಿದ್ರೆ ಇದು ನೋಡ್ತಾ ಇರುವಂತ ಪಬ್ಲಿಕ್ ಕೂಡ ಅನ್ನಿಸ್ತಾ ಇರುತ್ತೆ. ಆ ತರದವ್ರನ್ನ ಬಿಟ್ಟು ಸೋಲು ಗೆಲುವು ಮಾಡಿದ್ರೆ ಅದೊಂಥರ. ಈಗ ಅವರು ಮಕ್ಕಳು ಮರಿಯಾಗಿ ಇರುವಂತವ್ರು ದೊಡ್ಡ ಹೆಂಗ್ಸು, ಇದೊಂದು ಚಿಕ್ಕ ಹುಡುಗಿ, ಅಂದ್ರೆ ಚಿಕ್ಕ ಹುಡುಗಿಗಿಂತ ಹೆಚ್ಚಾಗಿ ಅವಳು ಮಗಳ ವಯಸ್ಸವರು, ಅಮ್ಮ ಮಗಳಿಗೆ ಬಿಟ್ರೆ ಈ ಹೆಂಗೆ ಆತರ ಆಗಿ ಆ ಹುಡುಗಿನ ಒಂದು ಗೆಸ್ಟ್ ಒಂದು ಜಡ್ಜಸ್ ಆಗೋ ಒಂದು ಇದರಿಂದ ಬಿಟ್ಟು ಟೀಮ್ ಲೀಡರ್ ಆಗೋದು ಬಿಟ್ಟು ಹೊರಗಡೆ ಕೂರಿಸಿರ್ದು ನನಗಂತೂ ತುಂಬಾ ನೋವಾಯ್ತು. ಸತ್ಯ. ಈಗ ಅದು ಒಂದು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಈ ಹುಡುಗಿ ಅಳ್ತಾ ಇರ್ಬೇಕಾದ್ರೆ ವಿನಯ್ ಅವರು ಒಂದು ಇದ್ ಕೊಡ್ತಾರೆ, ಒಂದು ಪ್ರಮಾಣ ಕೊಡ್ತಾರೆ. ಏನು ಅಂತಂದ್ರೆ, ನೀನ್ ಈ ರೀತಿ ಅಳ್ತಾ ಇದೆಯಲ್ವಾ, ನಿನ್ಗೆ ಈ ರೀತಿಯ ಕಷ್ಟಗಳು ಮುಂದೆ ಬರಲ್ಲ, ಅದಕ್ಕೆ ನಾನ್ ಬೇಕಾದ್ರೆ ಮಾತು ಕೊಡ್ತೀನಿ. ಹಾಗೆ ಬಿಗ್ ಬಾಸ್ ನವರು ಕೂಡ ಅದಕ್ಕೆ ನಿಮ್ ಸಪೋರ್ಟ್ ನಿಮ್ ಜೊತೆ ಇರ್ತಾರೆ, ಸಪೋರ್ಟಿವ್ ಆಗಿರ್ತಾರೆ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಗೆ ಅವಾಗ ಏನ್ ಅನ್ಸ್ಬಿಡ್ತು ಅಂದ್ರೆ, ಓಕೆ ಈಕೆನ ತೆಗೆದಾಕಲ್ಲ, ಈಕೆ ಬಿಗ್ ಬಾಸ್ ನ ಉಳ್ಕೋತಾಳೆ, 3 ಜನ ಏನ್ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದಾರೋ ಆ 3 ಜನದಲ್ಲಿ ಇವಳು ಕೂಡ ಒಬ್ಳ ಆಗ್ಬಿಡ್ತಾಳೆ ಅನ್ನುವ ಒಂದು ಕಾನ್ಫಿಡೆಂಟ್ ನಮ್ಗೆ ಕಾಣಿಸ್ತಾ ಇತ್ತು. ವಿಚಿತ್ರ ಅಂದ್ರೆ ಇವಾಗ ನಮ್ಗೆ ದೊರೆತಿರ್ತಕ್ಕಂತ ಮಾಹಿತಿಗಳು, ಅಥವಾ ಒಬ್ಬ JP ಅಂದ್ಬಿಟ್ಟು ವಿಡಿಯೋ ಮಾಡಿದ್ದಾನೆ, ಆ JP ಅವ್ನು ಹೇಳಿದಾನೆ ಆಕ್ಚುಲಿ ಇಲ್ಲ, ಈಕೆ ಹೊರಗಡೆ ಬಂದ್ಬಿಟ್ಟಿದ್ದಾಳೆ ಬಿಗ್ ಬಾಸ್ ಇಂದ, ಇನ್ನು ಎಪಿಸೋಡ್ ಬರ್ಬೇಕಾಗಿದೆ, ಅದಕ್ಕೋಸ್ಕರ ಆಕಿ ಎಲ್ಲೂ ಕೂಡ ಹೇಳ್ಕೊತಾ ಇಲ್ಲ ಅನ್ನುವಂತ ಒಂದು ರೀತಿಗಾಗ್ಲೇ JP ವಿಡಿಯೋ ಮಾಡಿಬಿಟ್ಟಿದ್ದಾನೆ. ಶಿವರೇ ಆಕ್ಚುಲಿ ಏನಂತಂದ್ರೆ, ಈಗ ನೋಡಿ ಇದು ಇವರು ವಿನಯ್ ಅವರು ಈ ಯಾರಿಗೆ ಒಬ್ಬ ಹುಡುಗ ಇಂಜಿನಿಯರಿಂಗ್ ಓದೋ ಹುಡುಗನಿಗೆ ನೀವು ಇದು ಏನ್ ಓದ್ತಾ ಇದೆ ಇಂಜಿನಿಯರಿಂಗ್ ಅಂತಂದಾಗ ಎಷ್ಟು ಸರ್ಕಲ್ ಎಷ್ಟು ಇದೇನು ಸೈಡ್ಸ್ ಇರುತ್ತೆ ಅಂದ್ರೆ ಇನ್ಸೈಡ್ ಔಟ್ ಸೈಡ್ ಅನ್ನೋದು ಸಿಕ್ಕಾಬಿಟ್ಟೆ ಟ್ರೋಲ್ ಮಾಡಾಕ್ಬಿಟ್ಟವ್ರೆ. ಆಗ ಟ್ರೋಲ್ ಮಾಡವ್ರೆ. ಆಮೇಲೆ ಸ್ಟಾರ್ಟಿಂಗು ಅಮ್ಮುಕುಡ್ನ ಹೊರಗಡೆ ಹೋಗ್ಬಿಡು ಅಂತ ಅನ್ನೋದಕ್ಕೆ ಅವ್ರು ಟ್ರೋಲ್ ಇದು ಒಂದು ಕಟ್ ಮಾಡಿ ಹಾಕಿರಲ್ಲ ಪ್ರೋಮೋ. ಅವಾಗ ಸಿಕ್ಕಾಪಟ್ಟೆ ಜನ ವಿನಯ್ ಅವ್ರಿಗೆ ತುಂಬಾ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿದ್ರು, ಬೈದಿದ್ರು. ಅದೇನು ಮಾಡಕ್ಕಾಗಲ್ಲ. ಆದ್ರೆ ಪ್ರೋಮೋ ಅದಷ್ಟೇ. ಅದು ಅದ್ರ ಹೊರಗಡೆ ಅದು ಪ್ರೋಮೋ ಅದು ವಿಡಿಯೋ ಬಂದ್ಮೇಲೆ ಗೊತ್ತಾಯ್ತು ಇದ್ರಲ್ಲಿ ವಿನಯ್ ಅವ್ರದ್ದು ಏನು ಇಲ್ಲ ಅಂತ ಅನ್ನಿಸ್ತು. ಆದ್ರೆ ವಿನಯ್ ಅವ್ರಿಗೆ ಅಷ್ಟೊಂದು ನೆಗೆಟಿವ್ ಬೈತಿದ್ರು ಕೂಡ ವಿನಯ್ ಅವರು ಆಕೆಗೆ ಕೊಟ್ಟ ಧೈರ್ಯ ನಿಜವಾಗ್ಲೂ ಕೂಡ ಆತ ಕೂಡ ಒಬ್ಬ ಮನುಷ್ಯ, ಆತನ ಕೂಡ ಮಾನವೀಯತೆ ಅನ್ನೋದಿದೆ. ನೀವ್ ಹೇಳ್ದಂಗೆ ನಿನಗೆ ನಾವೆಲ್ಲ ಜೊತೆಗೆ ಇರ್ತೀವಿ, ಜೊತೆಗೆ ಚಂದನ್ ಅವರು ಕೂಡ ಹೇಳಿದ್ರು ನಾವೆಲ್ಲ ಜೊತೆಗೆ ಇರ್ತೀವಿ, ಪಬ್ಲಿಕ್ ಇದು ಕಲರ್ಸ್ ಕನ್ನಡ ಕೂಡ ಜೊತೆಗಿರುತ್ತೆ ಅಂತ ಹೇಳಿದ್ರು. ಆ ತರದಲ್ಲಿ ಆ ಹುಡುಗಿನ ಇರಿಸ್ಕೊಂಡು ನಮಗನ್ಸುತ್ತೆ
ನನ್ನ ಒಂದು ಕೂಡ ಒಂದು ಮನವಿ ರಿಕ್ವೆಸ್ಟ್ ಏನಂದ್ರೆ ನನ್ನದು ಅಂತಲ್ಲ, ಸಮಸ್ತ ಕರ್ನಾಟಕದ ಜನತೆಯ ಪರವಾಗಿ ನಾನು ಕಲರ್ಸ್ ಕನ್ನಡದವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ಕಷ್ಟ ನಿಮಗಾದ್ರೂ ಕಷ್ಟನೇ, ನಮಗಾದ್ರೂ ಕಷ್ಟನೇ, ನೋಡ್ತಿರುವಂತ ಕೋಟ್ಯಾಂತರ ಜನ ಸಾರ್ವಜನಿಕರಾದ್ರೂ ಅವ್ರಿಗೂ ಕಷ್ಟನೇ. ಅವರೆಲ್ಲರ ಪರವಾಗಿ ದಯವಿಟ್ಟು ಸುದೀಪ್ ಸರ್ ಬರೋವರೆಗೂ ಕೂಡ ದಯವಿಟ್ಟು 3 ಜನದಲ್ಲಿ ಈ ಹುಡುಗಿ ಕುಮಾರಿ ಒಂದನ್ನ ದಯವಿಟ್ಟು 1-2 ವಾರನಾರು ದಯವಿಟ್ಟು ಇಟ್ಕೊಂಡ್ರೆ ತುಂಬಾ ಜನ ನೋಡ್ತಾ ಇರುವಂತ ಬಿಗ್ ಬಾಸ್ ವೀಕ್ಷಕರಿಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ನಿಮ್ ಕಲರ್ಸ್ ಕನ್ನಡದ ಮೇಲೆ, ನಿಮ್ ಬಿಗ್ ಬಾಸ್ ಮೇಲೆ ಬಹಳ ಗೌರವ ಬಂದ್ಬಿಡುತ್ತೆ. ಯಾಕೆಂದ್ರೆ ಇಂಥವ್ರನ್ನ ಇಟ್ಕೊಬಿಟ್ರೆ, ಯಾಕೆಂದ್ರೆ ಸುದೀಪ್ ಸರ್ ಇದನ್ನೆಲ್ಲ ಸುದೀಪ್ ಸರ್ ನೋಡ್ತಿರ್ತಾರೆ, ಆದ್ರೆ ವೇದಿಕೆಯಲ್ಲಿ ಸುದೀಪ್ ಸರ್ ವೇದಿಕೆ ಮುಂದೆ ಆ ಹುಡುಗಿ ಇರ್ಬೇಕು ಅನ್ನೋದು ಆ ಹುಡುಗಿಗೆ ಎಷ್ಟು ಆಸೆ ಇರುತ್ತೋ, ನಮ್ಗೇನು ಅನ್ನಿಸ್ತಾ ಇರೋದೋ, ನಮ್ಗೆ ಯಾರಿಗೋ ಆಕೆ ಅಕ್ಕ ತಂಗಿ ಏನು ಅಲ್ಲ, ಬಂಧು ಬಳಗ ಅಲ್ಲ. ಅದನ್ನ ನನ್ನಷ್ಟೇ ಇಡೀ ಕರ್ನಾಟಕ ಜನತೆ ಕೇಳ್ಕೊತಿರೋದೇನು ಅಂತಂದ್ರೆ, ದಯವಿಟ್ಟು 1-2-3 ವಾರನಾರು ಕೂಡ 18-20 ಜನ ಗೆಸ್ಟ್ ಕಂಟೆಸ್ಟೆಂಟ್ ಅಲ್ಲಿ ಅವಳು ಒಬ್ಬ ಇರ್ಲಿ ಅನ್ನೋದು ನನ್ನ ಒಂದು ಮನವಿ. ಎಸ್, ನೀವ್ ಹೇಳಿದಾಗೆ ನಂದು ಕೂಡ ಅದೇನೆ. ಯಾಕೆಂತಂದ್ರೆ ನಾನು ಅದನ್ನೇ ಹೇಳಕ್ ಹೊರಟಿದ್ದೆ, ಆಯ್ತಾ. ಯಾಕೆಂದ್ರೆ ಕಿಚ್ಚ ಸುದೀಪ್ ಅವ್ರ ಮುಂದೆ ನಿಂತ್ಕೊಂಡಾಗ ಈಕೆ ಕಷ್ಟಗಳು ಈಗಾಗಲೇ ನೋಡಿರ್ತಾರೆ, ಅವರು ಕೂಡ ಏನಾದ್ರೂ ಸ್ವಲ್ಪ ಹೆಲ್ಪ್ ಮಾಡಬಹುದು, ಅಥವಾ ಅವ್ರು ತಗೊಳ್ತಾರೋ ಬಿಡ್ತಾರೋ, ಒಟ್ನಲ್ಲಿ ಅವ್ರ ಮುಂದೆಯಿಂದ ಆಕೆನ ಕಳ್ಸೋದು ಒಳ್ಳೇದು ಅನ್ನೋದು ನನ್ನ ಕೊನೆಯ ಮಾತು ಸರ್. ಸರ್ ನಿಜವಾಗ್ಲೂ ಕೂಡ, ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಈಗ ಸಿಕ್ಕಿರೋರ್ಗೆ ಅವಕಾಶ ಮತ್ತೊಂದರೆ ಸಿಗುತ್ತೆ ಅನ್ನೋದು ಅದು ದೂರದ ಮಾತು. ಯಾಕಂದ್ರೆ ಇವತ್ತು ಬಿಗ್ ಬಾಸ್ ಯಾವ ಲೆವೆಲ್ಗೆ ಹೋಗ್ತಿದೆ ಅಂದ್ರೆ, ಇಡೀ ಭಾರತ ದೇಶದಲ್ಲಿ ನಡೀತಾ ಇರೋ ಬಿಗ್ ಬಾಸ್, ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತ ದೇಶದಲ್ಲಿ ನಡೀತಿರೋ ಬಿಗ್ ಬಾಸ್ ಕೆಲವು ಭಾಷೆಗಳಲ್ಲಿ ನಂಬರ್ 1 ಸ್ಥಾನ ತಂದು ಕೂರಿಸಿರೋದು ಅಂತಂದ್ರೆ ಅದು ಕನ್ನಡ ಭಾಷೆ. ಅದರಲ್ಲಿ ಹಿಂದೆ ಇದ್ದಂತ ಹಲವಾರು ಸೀಸನ್ಗಳಾಗಿರ್ಬೋದು, ಹೆಚ್ಚಾಗಿ ನಮ್ಮ ಸುದೀಪ್ ಸರ್ ಒಂದು ಏನು ನಿರೂಪಣೆ ಆಗಿರ್ಬೋದು. ಈಗ ಹಳ್ಳಿಗಳಲ್ಲಿ ಪಂಚಾಯಿತಿಯ ತುಂಬಾ ಜನ ನೋಡಕ್ ಇಷ್ಟಪಡ್ತಾರೆ ಈಗಲೂ ಕೂಡ. ವಿಷ್ಣುವರ್ಧನ್ ಅವ್ರು ಬಿಟ್ರೆ ಹಳ್ಳಿ ಪಂಚಾಯಿತಿ ಸೀನ್ಗಳಲ್ಲಿ ನೆಕ್ಸ್ಟ್ ಅದು ಕಿಚ್ಚ ಸುದೀಪ್ ಅವರೇ. ಅವ್ರು ನೋಡೋದಕ್ಕೆ ಚಿಕ್ಕ ಮಕ್ಕಳಿಂದ ವಯಸ್ಸಾದಂತ ಅಜ್ಜಗರು ನೋಡ್ತಾರೆ. ಆತ ಏನ್ ಮಾತಾಡ್ತಾನಯ್ಯ, ಏನ್ ಪಂಚಿಂಗ್ ಹೇಳ್ತಾನೆ ಕರೆಕ್ಟ್ ಆಗ ಟೈಮ್ಗೆ ಅಂತ. ಹಂಗಿರೋದ್ರಿಂದ ದಯವಿಟ್ಟು ಆ ಹುಡುಗಿ ನಮ್ಮೆಲ್ಲರ ಒಂದು ಬೈಕೆ, ನಮ್ಮೆಲ್ಲರ ಪರವಾಗಿ ಆಕೆ 1-2 ವಾರನಾದ್ರೂ ದಯವಿಟ್ಟು ಬಿಗ್ ಬಾಸ್ ಅಲ್ಲಿ ಇರ್ಲಿ ಅನ್ನೋದು ನಮ್ಮ ಒಂದು ಮನವಿ. ಹಂಗಾಗಿ ನೀವೆಲ್ಲ ನಿಮ್ಗೆ ಏನ್ ಅನಿಸ್ತಾ ಇದೆ ನೋಡ್ತಾ ಇರುವಂತ ವೀಕ್ಷಕರೇ, ಇದು ನಾವೆಲ್ಲ ಜನಗಳು ಮಾತಾಡಿಸಿದ್ವಿ, ಆದ್ರೆ ನಾವು ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಮಾತಾಡಿದ್ವಿ. ಅದೆಲ್ಲ ನಿಮ್ಮೆಲ್ಲರ ಪರವಾಗಿ. ನಿಮ್ಗೇನ್ ಅನ್ನಿಸ್ತು? ನಮ್ಮ ಯಾರು ಕುಮಾರಿ ಅವರು ಬಿಗ್ ಬಾಸ್ ಅಲ್ಲಿ 1-2-3 ವಾರನಾರು ಇರ್ಬೇಕಾ? ಇದು ಬರೀ ಏನು ಅಗ್ನಿ ಪರೀಕ್ಷೆ. ಸುದೀಪ್ ಸರ್ ಬಂದಾಗ್ಲೂ ಇರಬೇಕು ಅಂತ ನಿಮ್ಗನ್ಸುತ್ತಾ? ನಿಮ್ಗನ್ಸಿದ್ರೆ ದಯವಿಟ್ಟು ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋಣ. ಯಾಕೆಂತಂದ್ರೆ ಇದೆಲ್ಲ ನಾವೇನು ಒಕ್ಕೋರು, ನಾವೆಲ್ಲ ಏನು ಸಪೋರ್ಟ್ ಮಾಡ್ತಾ ಇಲ್ಲ, ನಾವು ಒತ್ತಾಯ ಹೇರ್ತಾ ಇಲ್ಲ. ಪಬ್ಲಿಕ್ ಟಿವಿ ಇದೆ, ಸಾರಿ ಕಲರ್ಸ್ ಕನ್ನಡ ಮತ್ತೆ ಬಿಗ್ ಬಾಸ್ ಅವ್ರು ಹೇಳೋದು ಅಂತಂದ್ರೆ ಏನಂದ್ರೆ, ಪಬ್ಲಿಕ್ ಒಂದು ಆಶಯದಂತೆ ನಾವು ನಡೆಸೋದು ಅಂತ ಹೇಳ್ತಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ, ಈ ತರದ ಒಂದು ಕಷ್ಟದಲ್ಲಿರುವಂತ ಹೆಣ್ಮಕ್ಳಿಗೆ ನಾವು ಕೂಡ ಸಪೋರ್ಟ್ ಮಾಡೋಣ ಅಂತ ಇಲ್ಲಿಗೆ ನಮ್ಮ ಈ ಒಂದು ಚಿಕ್ಕದಾದ ನಮಗೆ ಅನಿಸಿದ್ದ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ವಿ. ನೋಡದಂತ ಎಲ್ಲರೂ ಕೂಡ ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ, ಧನ್ಯವಾದ, ಥ್ಯಾಂಕ್ ಯು.